ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ನನ್ನ ಹುಡುಗಿ ಬೇರೆಯವ್ರ ಜೊತೆ ಇದ್ದಾರೆ, ಆ ನೋವನ್ನು ನಾನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ನಿಜವಾಗ್ಲೂ ಒಂದು ದೊಡ್ಡ ಇಲ್ಯೂಷನ್ ಮತ್ತು ನಿಮಗೆ ಒಂದು ಟ್ರ್ಯಾಪ್ ಇದು. ಒಬ್ಬ ಗಂಡಸು ತುಂಬ ಸೆನ್ಸಿಟಿವ್ ಆಗಿರೋದು ಅವರ ತಾಯಿಗೋ, ಫ್ಯಾಮಿಲಿಗೋ, ಫ್ರೆಂಡ್ಸ್ಗೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪು. ಒಬ್ಬ ಗಂಡಸು ನಿಜವಾಗ್ಲೂ ತುಂಬ ಸೆನ್ಸಿಟಿವ್ ಆಗಿರೋದು ಆತನ ಹುಡುಗಿಗೋಸ್ಕರ ಮಾತ್ರ. ಒಬ್ಬ ಹುಡುಗ ಅಥವಾ ಗಂಡಸು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ, ನೇಮು ಫೇಮು ಸಂಪಾದನೆ ಮಾಡ್ತಾ ಇದ್ದಾರೆ, ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ ಎಲ್ಲ ಲೆವೆಲಲ್ಲೂ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಈತನನ್ನು ನಾನು ಬಗ್ಸೋದಕ್ಕೆ ಆಗಲ್ಲ ಅಂತ ಅಂದ್ಕೊಂಡಾಗ, ಆ ರೀತಿ ಯಾವ ಹುಡುಗರು ಅಥವಾ ಗಂಡಸರು ಬೆಳೆದಿರ್ತಾರೆ ಅವರನ್ನು ಕಾಲೆಳೆದು ಎಳೆಯೋದಕ್ಕೆ, ಅವರನ್ನು ಹಾಳು ಮಾಡೋದಕ್ಕೆ ತುಂಬ ಜನ ಕಾಯ್ಕೊಂಡು ಕೂತಿರ್ತಾರೆ. ಯಾಕೆಂದರೆ ಉದ್ಧಾರ ಯಾರಾದರೂ ಆಗ್ತಾ ಇದ್ರೆ ಸಹಿಸೋದಕ್ಕೆ ಬೇರೆಯವ್ರ ಕೈಯಲ್ಲಿ ಆಗ್ತಾ ಇರಲ್ಲ. ಆಗ ಆತನನ್ನು ಹಾಳು ಮಾಡೋದಕ್ಕೆ ಇರೋವಂಥ ಒಂದೇ ಒಂದು ಅಸ್ತ್ರ ಆಕೆಯ ಹುಡುಗಿ ಅಥವಾ ಆಕೆಯ ಹೆಂಡತಿ. ಆತನ ಹುಡುಗಿ ಅಥವಾ ಆತನ ಹೆಂಡತಿ. ಆಕೆಯ ಮೇಲೆ ದಾಳಿ ಆಗತ್ತೆ. ಆಕೆಯ ಮಾನ, ಪ್ರಾಣ ಅಥವಾ ಆಕೆಯ ವರ್ಜಿನಿಟಿ ಅಥವಾ ಆಕೆಯನ್ನು ಬೇರೆ ಹುಡುಗನಿಗೆ ಆತನ ಕಣ್ಣು ಮುಂದೆನೇ ಕೊಟ್ಟು ಮದುವೆ ಮಾಡಿಬಿಡೋದು. ಈ ಮಧ್ಯೆ ಬರೀ ನನಗೆ ಡೌನ್ಲೋಡ್ ಆಗ್ತಾ ಇರೋದ್ರಲ್ಲಿ ಶೀ ಸ್ಲೆಪ್ಟ್ ವಿತ್ ಸಮ್ವನ್, ಆಕೆ ಇನ್ನೊಬ್ರ ಜೊತೆ ಇದ್ದಾರೆ, ಮದುವೆ ಆಗಿ ಮಗು ಆಗ್ಬಿಟ್ಟಿದೆ, ಆ ನೋವು ತಡ್ಕೊಳಕ್ಕಾಗ್ತಾ ಇಲ್ಲ. ಬರೀ ನನಗೆ 3-4 ದಿನದಿಂದ ಇದೇ ಕೇಳಿಸ್ತಾ ಇದೆ. ನಾನು ಹೊರಗಡೆ ವಾಕ್ ಮಾಡ್ತಾ ಇದ್ದೆ ನಿನ್ನೆ ಕೂಡ ಒಂದು ಆಂಟಿ, ವಯಸ್ಸಾಗಿದೆ ಅವ್ರಿಗೆ, ಆಂಟಿ ಅಲ್ಲ ಸ್ವಲ್ಪ ವಯಸ್ಸಾಗಿದೆ ಅಜ್ಜಿ, ಸಡನ್ಲಿ ಯಾಕೋ ಅವ್ರು ಏನೋ ಮಾತಾಡ್ತಾ ಇದ್ರು, ಕೇಳಿಸ್ಕೊಂಡೆ. ಸರಿ ನಾನು ಮಾತಾಡ್ತಾ ಇದ್ದೆ. ಮಾತಾಡ್ತಾ ಆಕೆ ಏನಂದ್ರು, ಇವಾಗ್ಲೂ ನಾನು ನಾವು ಒಬ್ಬರನ್ನೇ ಮದುವೆ ಆಗಿದ್ದೀನಿ, ನಾನು ನನ್ನ ತಂಗಿ ಅಂತ ಹೇಳಿದ್ರು. ನಾನು ತಮಾಷೆಗೆ ಏನು ನಿಮ್ಮ ಗಂಡನಿಗೋಸ್ಕರ ನೀವು ಜಗಳ ಆಡಲಿಲ್ಲ ಅಂತ ಕೇಳಿದೆ. ಏನಿಲ್ಲ, ನಾವೇ ಇಷ್ಟಪಟ್ಟು ಮದುವೆ ಆಗಿದ್ದು, ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಯಾವತ್ತೂ ಏನೂ ಆಗಿಲ್ಲ. ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳಿದೆ. ನನಗೆ ಒಬ್ಬ ಗಂಡು ಮಗ, ಅವ್ರಿಗೆ 2 ಗಂಡು ಮಕ್ಕಳು ಅಂತ ಹೇಳಿದ್ರು. ನಾನು ಅದನ್ನು ಕೇಳಿ ಅಲ್ಲೇ ಸುಮ್ಮನಾಗ್ಬಿಟ್ಟೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಮುಂದಿನ ಪಾಯಿಂಟಲ್ಲಿ ಹೇಳ್ತೀನಿ, ವೇಟ್ ಮಾಡಿ. ಸಾಮಾನ್ಯ ಮನುಷ್ಯನಿಂದ ಹಿಡಿದು ರಾಜನಿಗಾಗ್ಲಿ ಭಗವಂತನಿಗೂ ಈ ಟ್ರ್ಯಾಪ್ ಅನ್ನೋದು ತಪ್ಪಲಿಲ್ಲ. ಈಗ ದೊಡ್ಡ ಮಹಾರಾಜರು ಅವ್ರುಗಳನ್ನ ಹಾಳು ಮಾಡಬೇಕು ಅಂದರೆ ಏನು ಮಾಡ್ತಾರೆ, ರಾಣಿಯನ್ನ ಹಿಡ್ಕೊಂಡು ಅವ್ರಿಗೆ ಗಾಳ ಹಾಕ್ತಾರೆ ರಾಜನ ಹಾಳು ಮಾಡೋದಕ್ಕೆ. ರಾಣಿ ಮೇಲೆ ಯಾವುದಾದ್ರೂ ರೀತಿಯಲ್ಲಿ ಟ್ರ್ಯಾಪ್ ಮಾಡ್ತಾರೆ ಆತನನ್ನು ಬಗ್ಸೋದಕ್ಕೆ ಕಂಪ್ಲೀಟ್ಲಿ ಆಗಿ. ಇವಾಗ ನಾರ್ಮಲ್ ಫಿಲಮ್ಗಳಲ್ಲೇ ತಗೊಳ್ಳಿ, ಕಂಪ್ಲೀಟ್ಲಿ ಸ್ಟ್ರಾಂಗ್ ಆಗಿರೋ ಹೀರೋ, ಆತ ಒಡಿಸ್ಕೊಳ್ಳೋದು ಬಗ್ಗೋದು ಯಾಕೆ, ಅಲ್ಲಿ ಹೀರೋಯಿನನ್ನು ಲಾಕ್ ಮಾಡಿಬಿಟ್ಟು ಆಕೆ ಹಿಂಸೆ ಕೊಡಬೇಕಾದ್ರೆ ಹೀರೋ ಇಲ್ಲಿ ಬಗ್ಬಿಡ್ತಾರೆ. ನಾರ್ಮಲಿ ಲೈಫಲ್ಲಿ ಕೂಡ ಹಾಗೆ. ಈಗ ಭಗವಂತನ ಸ್ಟೋರಿನೇ ತಿಳ್ಕೊಳ್ಳೋಣ. ನಾರಾಯಣ ಇಡೀ ಸೃಷ್ಟಿಯನ್ನೇ ಕಾಪಾಡ್ತಾ ಇರೋ ಅಂಥ ಭಗವಂತ, ದೇವರು ಅಲ್ವಾ. ನಾರಾಯಣನ ಟ್ರ್ಯಾಪ್ ಮಾಡೋದಕ್ಕೆ ರಾಕ್ಷಸರು ಯಾವ ರೀತಿ ವರವನ್ನು ಕೇಳಿ ಲಕ್ಷ್ಮಿಯನ್ನ ದೂರ ಮಾಡಿದ್ರೆ ನಾರಾಯಣ ನಾರ್ಮಲ್ ಮನುಷ್ಯರಾಗ್ಬಿಡ್ತಾರೆ ಅನ್ನುವಂಥ ನಿಜ ನಾರಾಯಣನಿಗೂ ಗೊತ್ತು, ನೆಗೆಟಿವ್ ಎನರ್ಜಿಗಳಿಗೂ ಗೊತ್ತು. ಯಾಕೆಂದರೆ ನಾರಾಯಣನ ಶಕ್ತಿ ಅವರ ಹೆಂಡತಿ ಮಹಾಲಕ್ಷ್ಮಿನೇ. ಸಾಕ್ಷಾತ್ ನಾರಾಯಣನೇ ಲಕ್ಷ್ಮಿಗೆ ಹೇಳ್ತಾರೆ, ನೀವಿದ್ರೇನೆ ನಾನಿಲ್ದಲೆ ನೀವು ಬದುಕ್ತೀರಾ, ಆದರೆ ನೀವಿಲ್ದಲೆ ನಾನು ಬದುಕಕ್ಕಾಗಲ್ಲ. ನೀವು ಇರೋದ್ರಿಂದಾನೇ, ನನ್ನ ಜೊತೆಯಲ್ಲಿ ನೀವಿರೋದ್ರಿಂದಾನೇ ನಾರ್ಮಲ್ ನರ ಅಂದರೆ ನಾರ್ಮಲ್ ಮನುಷ್ಯನಾದ ನಾನು ನಾರಾಯಣನಾಗಿ ಬದುಕ್ತಾ ಇದ್ದೀನಿ, ನೀವೇ ನನ್ನ ಶಕ್ತಿ ಅಂತ ಸಾಕ್ಷಾತ್ ನಾರಾಯಣ ಲಕ್ಷ್ಮಿಗೆ ಹೇಳಿದ್ದಾರೆ. ಅವರು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಾರೆ ಅನ್ನುವಂಥದ್ದು ಅವರ ಬೇರೆ ಅವತಾರಗಳಲ್ಲೂ ನಾವು ನೋಡಬಹುದು. ಒಬ್ರನ್ನೊಬ್ರು ಹುಚ್ಚರ ಥರ ಪ್ರೀತಿಸ್ತಾರೆ. ಸೊ ನಾರಾಯಣನನ್ನ ಬಗ್ಸೋದಕ್ಕೆ ಕೂಡ ಬೇರೆ ರೀತಿಯಲ್ಲಿ ರಾಕ್ಷಸರು
ವರವನ್ನು ಕೇಳೋದಾಗಿರಲಿ, ಅವ್ರಿಗೆ ಶಾಪಗಳು ಸಿಕ್ಕಿರೋದಾಗಿರಲಿ, ಲಕ್ಷ್ಮಿಯನ್ನ ಸಂಪೂರ್ಣವಾಗಿ ನಾರಾಯಣನಿಂದ ಬೇರೆ ಮಾಡೋ ಅಂಥದ್ದೇ ಎಲ್ಲ ಅವತಾರಗಳಲ್ಲೂ ಆಗಿದೆ. ಅದು ಸೀತಾರಾಮ ಆಗಿ ತಗೊಳ್ಳಿ, ರಾಧಾಕೃಷ್ಣ ಆಗಿ ತಗೊಳ್ಳಿ, ತುಳಸಿ ದೇವಿ ಆಗಿ ತಗೊಳ್ಳಿ, ಯಶೋಧರ, ಬುದ್ಧ, ಸಿದ್ಧಾರ್ಥ, ಯಶೋಧರ ಆಗಿ ತಗೊಳ್ಳಿ, ಎಲ್ಲ ಅವತಾರಗಳಲ್ಲೂ ಸೀತಾರಾಮ ಲಕ್ಷ್ಮೀನಾರಾಯಣ ಬೇರೆನೇ ಆಗಿದ್ದಾರೆ. ಕೂರ್ಮಾವತಾರದಲ್ಲಿ ಲಕ್ಷ್ಮಿ ಸಮುದ್ರದಲ್ಲಿ ಲೀನ ಆಗ್ಬಿಡ್ತಾರೆ. ತುಳಸಿ ದೇವಿಯಾಗಿ ಮತ್ತೆ ರಾಧಾದೇವಿಯಾಗಿ ಬೇರೆಯವರ ಜೊತೆಯಲ್ಲಿ ಮದುವೆ ಕೂಡ ಆಗತ್ತೆ. ನಾರಾಯಣನ್ ಜೊತೆ ಆಗೋದಿಲ್ಲ. ಆಕ್ಚುಲಿ ಕೃಷ್ಣನ್ ಜೊತೆ ನಾರಾಯಣನ್ ಜೊತೆ ತುಳಸಿ ದೇವಿ ಮದುವೆ ಆಗಲ್ಲ. ಆದರೆ ತುಳಸಿ ದೇವಿಗೆ ಒಬ್ಬ ರಾಕ್ಷಸನ್ ಜೊತೆ ಮದುವೆ ಆಗಿರುತ್ತೆ. ಆ ರಾಕ್ಷಸನಲ್ಲಿ ಕೂಡ ನಾರಾಯಣನ ಅಂಶನೇ ಇರುತ್ತೆ. ಯಾಕೆಂದ್ರೆ ಮಹಾಲಕ್ಷ್ಮಿಯನ್ನ ಮದುವೆ ಆಗುವಂತ ಹಕ್ಕು, ಆಕೆಯನ್ನು ಮುಟ್ಟುವಂತ ಹಕ್ಕು ನಾರಾಯಣನ್ಗೆ ಬಿಟ್ಟು ಲಕ್ಷ್ಮಿ ಕೂಡ ಯಾರಿಗೂ ಕೊಟ್ಟಿಲ್ಲ, ನಾರಾಯಣ ಕೂಡ ಯಾರಿಗೂ ಕೊಡೋದಿಲ್ಲ. ರಾಧಾ ಆಗಿ ಕೂಡ ಮದುವೆ ಆದಂತ ಆತನಲ್ಲಿ ಕೂಡ ನಾರಾಯಣನ ಅಂಶನೇ ಇತ್ತು. ಆದ್ರೆ ತುಳಸಿ ದೇವಿಯ ಸ್ಟೋರಿಯಲ್ಲಿ ಏನಾಗತ್ತೆ, ಮದುವೆ ಆದಂತ ಆ ಮೊದಲನೇ ರಾತ್ರಿ ಏನಿರುತ್ತೆ, ಆಗನೇ ಆತ ಯುದ್ಧಕ್ಕೆ ಹೋಗೋ ಹಾಗೆ ಮಾಡ್ಬಿಡ್ತಾರೆ ನಾರಾಯಣ. ಅವರ ಅಂಶನೇ ಹೊರತು ಅವರು ನಾರಾಯಣ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಅವರು ತುಳಸಿ ದೇವಿನ ಸೇಫ್ ಮಾಡ್ಕೊಳ್ತಾರೆ. ರಾಧಾದೇವಿಗೆ ಮದುವೆ ಆದಂತ ಆ ಮೊದಲನೇ ದಿನದಲ್ಲೇ ಸ್ಟಾರ್ಟಿಂಗ್ ಅಲ್ಲೇನೆ ರಾಧಾ ತನ್ನ ಗಂಡನಿಂದ ದೂರ ಇರ್ತಾರೆ. ಮತ್ತೆ ರಾಧೆಯ ಗಂಡನಿಗೆ ಕೃಷ್ಣ ದೂರ್ವಾಸ ಮುನಿಯಿಂದ ಶಾಪ ಕೊಡಿಸ್ತಾರೆ. ನೀನು ನಿನ್ನ ಹೆಂಡತಿಯನ್ನ ಮುಟ್ಟಿದ್ರೆ ಆ ಕ್ಷಣ ನೀನ್ ಸತ್ತು ಹೋಗ್ಬಿಡ್ತೀಯ ಅಂತ ಹೇಳಿ ಶಾಪ ಕೊಡಿಸ್ತಾರೆ. ಸೊ ತನ್ನ ಹೆಂಡತಿನ ಯಾವುದೇ ಅಂಶದಲ್ಲೂ ಯಾವುದೇ ರೂಪದಲ್ಲೂ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ತಾರೆ ನಾರಾಯಣ. ಇವನ್ ಭೂದೇವಿಯಾಗಿ ಕೂಡ ಆದಿಲಕ್ಷ್ಮಿಯ ಸ್ವರೂಪನೇ. ಭೂದೇವಿ ಕೂಡ ಮಹಾಲಕ್ಷ್ಮಿಯೇ. ಅವರು ಕೂಡ ಲಕ್ಷ್ಮಿಯನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗಿಲ್ಲ. ಮತ್ತೆ ಕೃಷ್ಣಾವತಾರದಲ್ಲಿ ಅಷ್ಟಭಾರ್ಯ ಇದ್ರು, ಅಷ್ಟು ಜನನ್ ಮದುವೆ ಆದ್ರು ಅನ್ನೋಂಥದ್ದಿದ್ರೆ, ಅಷ್ಟಭಾರ್ಯ ಏನಿದ್ರು, 8 ಜನ ಹೆಂಡತಿಯರೇನಿದ್ರು ಅವರು ಮಹಾಲಕ್ಷ್ಮಿಯ ಅಷ್ಟ ರೂಪಗಳ ಅಂಶಗಳೇ ಆಗಿದ್ರು, ಅಷ್ಟಭಾರ್ಯ ಇದ್ದವರು. ಮತ್ತೆ ರಾಕ್ಷಸನ ಒಂದು ಬಲಿ ಕೊಡ್ತಾ ಇದ್ದಂಥ ಆ ಹುಡುಗಿರನ್ನ ಕಾಪಾಡಿ ಅವರ ಒಂದು ಮರ್ಯಾದೆಯನ್ನ ಉಳಿಸೋದಕ್ಕೋಸ್ಕರ ಗಂಡ ಅನ್ನುವಂಥ ಹೆಸರು ಕೊಟ್ರು ಅಷ್ಟೇ. ಅವರ 16,100 ಜನ ಹೆಣ್ಣು ಮಕ್ಕಳಿಗೆ ಗಂಡ ಅನ್ನುವಂಥ ಹೆಸರು ಕೊಟ್ರು ಅಷ್ಟೇ ಹೊರತು ಅವ್ರ ಜೊತೆ ಯಾವತ್ತೂ ಕೃಷ್ಣನಿಗೆ ಯಾವುದೇ ಸಂಬಂಧ ಇರಲಿಲ್ಲ. ಸೊ ಲಕ್ಷ್ಮಿ ಎಷ್ಟು ಪವಿತ್ರವಾಗಿದ್ರೋ ನಾರಾಯಣ ಕೂಡ ಎಲ್ಲ ಅವತಾರಗಳಲ್ಲೂ ಎಲ್ಲ ಅಂಶಗಳಲ್ಲೂ ಅಷ್ಟೇ ಪವಿತ್ರವಾಗಿದ್ರು. ಮಿಕ್ಕಿದ್ದೆಲ್ಲ ಮನುಷ್ಯ ರೂಪದಲ್ಲಿ ತೋರಿಸುವಂಥದ್ದು ಭಗವಂತನ ಲೀಲೆ ಆಗಿರುತ್ತೆ. ಮನುಷ್ಯ ಹೇಗೆ ಬದುಕಬೇಕು ಅನ್ನೋಂಥದ್ದು ಭಗವಂತನೇ ಬದುಕಿ ತೋರಿಸ್ತಾರೆ. ಭಗವಂತನ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ತುಂಬಾ ಆಳಕ್ಕೆ ಇಳಿಬೇಕಾಗತ್ತೆ. ಶ್ರೀಮನ್ನಾರಾಯಣ ರಾಜರಿಗೆ ರಾಜ. ಇಡೀ ಸೃಷ್ಟಿನೇ ಅವರ ರಾಜ್ಯ. ಶ್ರೀಮನ್ ಮಹಾಲಕ್ಷ್ಮಿನೇ ಅವರ ರಾಣಿ. ಅವರು ಚತುರರಲ್ಲಿ ಚತುರ, ಮಹಾಚತುರ, ಯಮಚತುರ, ಮಹಾಚಾಣಕ್ಯ, ಯಮಚಾಣಕ್ಯ. ನಾನು ಯಮ ಅನ್ನುವಂಥ ವರ್ಡ್ ಯಾವ್ದ್ರಲ್ಲಾದ್ರೂ ಯೂಸ್ ಮಾಡಿದೆ ಅಂದ್ರೆ ನನ್ನವರೆಗೂ ಅದು ತುಂಬಾ ದೊಡ್ಡದು, ತುಂಬಾ ವಿಶಾಲ, ಅನ್ಲಿಮಿಟೆಡ್ ಅನ್ನೋ ಅಂಥದ್ದು. ಅಂಥ ಬುದ್ಧಿವಂತ ಶ್ರೀಮನ್ನಾರಾಯಣ. ಅದಕ್ಕೋಸ್ಕರನೇ ಶ್ರೀಮನ್ ಮಹಾಲಕ್ಷ್ಮಿ ಅವರ ಹಿಂದೆ ಹೋಗೋದು. ಲಕ್ಷ್ಮಿ ಯಾವಾಗ್ಲೂ ಸತ್ಯಪ್ರಿಯ, ನ್ಯಾಯಪ್ರಿಯ, ಧರ್ಮಪ್ರಿಯ. ಶ್ರೀಮನ್ನಾರಾಯಣ ತಾನೇ ಸ್ವಯಂ ಸತ್ಯ, ನ್ಯಾಯ, ನೀತಿ, ಧರ್ಮ. ಅದಕ್ಕೋಸ್ಕರ ಎಷ್ಟೇ ಸಲ ಅವ್ರು ದೂರ ಆದ್ರೂ ಲಕ್ಷ್ಮಿ ನಾರಾಯಣನ ಹಿಂದೆ ಹೋಗ್ತಾರೆ, ನಾರಾಯಣ ಲಕ್ಷ್ಮಿ ಹಿಂದೆ ಹೋಗ್ತಾರೆ. ಅದು ಅವರ ಮಧ್ಯೆ ಇರುವಂಥ ಪ್ರೇಮ. ಶ್ರೀಮನ್ ಮಹಾಲಕ್ಷ್ಮಿ ಕೂಡ ಆಕೆನೇ ಆದಿಲಕ್ಷ್ಮಿ, ಆಕೆ ಆದಿಪರಾಶಕ್ತಿ. ಆದ್ದರಿಂದ ತನ್ನನ್ನ ಮುಟ್ಟೋ ಅಂಥ ಒಂದು ಪರ್ಮಿಷನ್ ಅನ್ನೋದು ಶ್ರೀಮನ್ ನಾರಾಯಣನಿಗೆ ಬಿಟ್ಟು ಬೇರೆ ಇನ್ಯಾರಿಗೂ ಆಕೆ ಕೂಡ ಕೊಡೋದಿಲ್ಲ. ಆಕೆ ದೇಹರೂಪಿಯಾಗಿ ಮನುಷ್ಯರ ಮಾತ್ರರಾಗಿ ಹುಟ್ಟಿದ್ರೂ ಸಹ ನಾರಾಯಣನಿಗೆ ಬಿಟ್ಟು ಬೇರೆ ಇನ್ಯಾರಿಗೂ ಆಕೆ ಪರ್ಮಿಷನ್ ಕೊಡೋದಿಲ್ಲ ತನ್ನನ್ನ ಮುಟ್ಟೋದಕ್ಕೆ. ಸರಿ ಮೇಡಮ್, ಇದು ಭಗವಂತನ ಸ್ಟೋರಿ ಆಯ್ತು. ಅವರಿಬ್ರು ದೇವ್ರು, ಆಕೆನೆ ಜಗನ್ಮಾತೆ, ಅವ್ರ ಗಂಡ ಅಷ್ಟು ಸ್ಟ್ರಾಂಗು, ಅದಕ್ಕೋಸ್ಕರ ಅವರಿಬ್ರು ಸೇಫ್ ಆಗಿರ್ತಾರೆ. ಅವ್ರು ಬೇರೆ ಬೇರೆ ಅವತಾರಗಳಲ್ಲಿ. ಈಗ ನಾವು ಮನುಷ್ಯರಲ್ವಾ, ನಮ್ದೇನು ಅನ್ನೋವಂಥದ್ದು ಕೇಳಿದ್ರೆ
ಭಗವಂತ ತಾನೇ ಬದುಕಿ ತೋರಿಸಿದರೆ ಇದೆಲ್ಲ ಒಂದು ಟ್ರ್ಯಾಪು, ಇದರಿಂದ ಹೊರಗೆ ಬಂದ್ರು ನಾವು ಬದುಕಬೇಕು ಅನ್ನುವಂಥದ್ದು. ಭಗವಂತನ ರಾಜ್ಯ ಅಂದ್ರೆ ಏನು? ಇಡೀ ಸೃಷ್ಟಿನೇ ಅವರ ರಾಜ್ಯ. ಇಡೀ ನಾವೆಲ್ಲ ಅವರ ಭಕ್ತರು, ಅವರ ಪ್ರಜೆಗಳು. ಭಗವಂತನಿಗೆ ನಾವೆಲ್ಲ ಮಕ್ಕಳು. ಮಕ್ಕಳು ನಮ್ಮನ್ನ ಅವ್ರ ಪ್ರಜೆಗಳಿಗಿಂತ ತುಂಬಾ ಮಕ್ಕಳ ತರಾನೇ ನೋಡ್ಕೊಳ್ತಾರೆ ಭಗವಂತ ಯಾವಾಗ್ಲೂ ಕೂಡ. ಸೊ ಈ ನಾವು ಯಾವಾಗ ನಾವು ದೇಹ ರೂಪಿಯಾದ ಒಂದು ಲಿಮಿಟೇಷನ್ ನಲ್ಲಿ ಬದುಕ್ತಾ ಇರ್ತೀವಿ, ಆ ಒಂದು ಮಾಯೆ, ಆ ಒಂದು ಟ್ರ್ಯಾಪ್ ನಲ್ಲಿ ನಾವು ಬದುಕ್ತಾ ಇರ್ತೀವಿ, ಅದನ್ನ ಮೀರಿದ್ದು ನೀವು ಅದಕ್ಕೆ ಅದನ್ನ ಸರಿಯಾಗಿ ಕಂಡ್ಕೊಳ್ಳೋದಕ್ಕೋಸ್ಕರನೇ ಭಗವಂತ ಬೌದ್ಧಾವತಾರದಲ್ಲಿ ಆಧ್ಯಾತ್ಮ ಅನ್ನುವಂಥದ್ದನ್ನ ಅವರು ನಮ್ಮೊಳಗ್ ನಾವೇ ಧ್ಯಾನ ಮಾಡ್ಕೊಂಡು ನಾವೊಂದು ಸೋಲ್ ಅನ್ನೋದು ಗೊತ್ತಾಗೋದ್ರಿಂದ ನಮ್ಮ ಪ್ರತಿಯೊಂದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಆ ದೇಹ ಅನ್ನುವಂಥ ಲಿಮಿಟೇಷನ್ನ, ಆ ಮಾಯೆಯನ್ನ, ಆ ಇಲ್ಯೂಷನ್ ಅನ್ನ ಮೀರಿ, ಆ ನೆಗೆಟಿವ್ ಟ್ರ್ಯಾಪ್ಗಳೇನಿದೆ ಅದನ್ನೆಲ್ಲ ಮೀರಿ ನಾವು ಯೋಚಿಸೋದಕ್ಕೆ ನಮಗೆ ಸಹಾಯ ಆಗ್ಲಿ ಅನ್ನೋದಕ್ಕೋಸ್ಕರನೇ ಅವರ 9ನೇ ಅವತಾರ ಬೌದ್ಧಾವತಾರದಲ್ಲಿ ನಮಗೆ ಧ್ಯಾನವನ್ನ ಉಡುಗೊರೆಯಾಗಿ ಕೊಟ್ರು ಬುದ್ಧ. ಆತ್ಮ ಅನ್ನುವಂಥದ್ದು ಯಾವತ್ತೂ ಒಂದು ಬ್ಯೂಟಿಫುಲ್, ತುಂಬಾ ಪವಿತ್ರವಾದಂಥದ್ದು. ಅದು ನನ್ನ ಹುಡುಗಿ, ನನ್ನ ಹೆಣ್ಣು ಅಥವಾ ನನ್ನ ಹೆಂಡತಿ, ಈ ದೇಹದ ಲಿಮಿಟೇಷನ್ ಅನ್ನ ಮೀರಿದ ನನ್ನ ಶಕ್ತಿ ಆಕೆ. ಸೊ ಆಕೆ ದೇಹ ಮಾತ್ರನೇ ತಾಯಿಯಾಗಿರೋದು, ಆಕೆ ದೇಹ ಮಾತ್ರನೇ ಅನ್ನೋದು. ಆ ಲಿಮಿಟೇಷನ್ನ ಬಿಟ್ಟು ಯಾವಾಗ ನೀವು ಯೋಚನೆ ಮಾಡೋದನ್ನ ಸ್ಟಾರ್ಟ್ ಮಾಡ್ತೀರಾ, ಆಗ ನಿಮಗೆ ನಿಮ್ಮ ಬಗ್ಗೆಯೇ ಪ್ರತಿಯೊಂದು ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಶೀಲ ಅನ್ನುವಂಥದ್ದು ದೇಹಕ್ಕೆ, ಬುದ್ಧಿಗೆ ಸಂಬಂಧಿಸಿದ್ದಲ್ಲ, ಮನಸ್ಸಿಗೆ, ಆತ್ಮಕ್ಕೆ ಸಂಬಂಧಿಸಿದ್ದು. ಆದ್ರೆ ಮೇಡಮ್, ಆ ದೇಹದಿಂದಾನೇ ತಾನೇ ನನ್ನ ಹುಡುಗಿ ಅಥವಾ ನನ್ನ ಹೆಣ್ಣು ನನ್ನ ಹೆಂಡತಿ ಅನ್ನೋಂಥದ್ದಾದ್ರೆ ಖಂಡಿತ ಹೌದು. ಆದ್ರೆ ಹೇಳದ್ನಲ್ಲ, ಶೀಲ ಅನ್ನುವಂಥದ್ದು ದೇಹಕ್ಕೆ ಸಂಬಂಧಿಸಿದ್ದಲ್ಲ, ಮನಸ್ಸಿಗೆ, ಆತ್ಮಕ್ಕೆ ಸಂಬಂಧಿಸಿದ್ದು. ಅದು ಯಾವಾಗ್ಲೂ ಕೂಡ ತುಂಬಾನೇ ಪವಿತ್ರ ಮತ್ತು ಪರಿಶುದ್ಧ. ಆಕೆಯ ದೇಹದಿಂದ ಮಕ್ಕಳಿಗೆ ಜನ್ಮ ಕೊಟ್ಟಿದ್ರು ಸಹ ಆಕೆ ಒಳಗಿಂದ ಅವಳು ಯಾವಾಗ್ಲೂ ಕೂಡ ಕನ್ಯೆಯೇ. ಆಕೆ ಒಂದು ಮಹಾನ್ ಶಕ್ತಿಯೇ. ಆತ್ಮ ಅನ್ನೋದು ಯಾವತ್ತೂ ಕೂಡ ಪವಿತ್ರ ಆಗಿರೋದ್ರಿಂದ ಆಕೆ ಏನು ನಂಬ್ತಾಳೆ ಅದೇ ಅವಳ ಒಂದು ಸತ್ಯ ಆಗಿರುತ್ತೆ. ಮತ್ತೆ ನೀವು ಆಕೆಯನ್ನ ಒಂದು ಆತ್ಮ ಅಂತ ನೋಡಿದಾಗ, ಆಕೆ ದೇಹರೂಪಿಯಾಗಿ ಮಗುವಿಗೆ ಏನು ಜನ್ಮ ಕೊಟ್ಟಿದ್ದಾಳೆ, ಆಕೆ ದೇಹ ಮಾತ್ರನೇ. ನನ್ನ ಹೆಣ್ಣು ಪವಿತ್ರ ಆತ್ಮ, ಅವಳು ಯಾವಾಗ್ಲೂ ಕೂಡ ಪವಿತ್ರಳೆ, ಕನ್ಯೆಯೇ ಅನ್ನುವಂಥದ್ದು ನಿಮಗೆ ಅರ್ಥ ಆಗತ್ತೆ. ಆ ಒಂದು ಇಲ್ಯೂಷನ್, ನೆಗೆಟಿವಿಟಿ ಟ್ರ್ಯಾಪ್ನಿಂದ ನೀವು ಹೊರಗೆ ಬಂದಾಗ ಇದು ನಿಮ್ಮನ್ನೇ ನಿಮ್ಮೊಳಗೆ ಟ್ರ್ಯಾಪ್ ಮಾಡಿ ನಿಮ್ಮನ್ನ ಹಾಳು ಮಾಡೋದಕ್ಕೆ, ನಿಮ್ಮ ಹುಡುಗಿಯನ್ನ ಬಳಸ್ಕೊಂಡು ನಿಮ್ಮನ್ನ ಹಾಳು ಮಾಡೋಕ್ಕೆ ಹಾಕಿರೋ ಅಂಥ ಟ್ರ್ಯಾಪ್ ಇದು. ಇಟ್ಸ್ ಎ ಗೇಮ್. ಮತ್ತೆ ಇದೆಲ್ಲ ಗೇಮ್ ಆದ್ರೆ ಇದನ್ನೆಲ್ಲ ನಾವ್ ಯಾಕೆ ಅನುಭವಿಸ್ತಾ ಇದೀವಿ ಮೇಡಮ್? ನಿಮ್ಮದೇ ಕರ್ಮದ ಫಲ ಆಗಿರುತ್ತೆ. ನಾ ಹೇಳದ್ನಲ್ಲ, ನೆನ್ನೆ ತಾನೇ ಆ ಯಮ್ಮನ ಹತ್ರ ಮಾತಾಡಿಸ್ದೆ. ರೀಸೆಂಟ್ಲಿ ಅವ್ರಿಗೆ ನನ್ನ ವಯಸ್ಸಿನ ಮಕ್ಕಳಿದ್ದಾರೆ. ಸೊ ಇಲ್ಲಿವರೆಗೂ ಈ ನಡುವೆನೆ ಸ್ವಲ್ಪ ಎರಡನೇ ಮದುವೆ ಅದೆಲ್ಲ ಕಡಿಮೆ ಆಗಿರುವಂಥದ್ದು, ಕಾನೂನಲ್ಲಿ ಒಂದೇ ಹೆಂಡತಿ ಇರಬೇಕು ಅನ್ನೋಂಥದ್ದನ್ನೆಲ್ಲ ಮಾಡಿರುವಂಥದ್ದು. ಆದ್ರಿಂದ ಈಗ ಕೆಲವು ವರ್ಷಗಳಿಂದ ಮಾತ್ರನೇ ಕಡಿಮೆ ಆಗಿದೆ. ಎರಡನೇ ಮದುವೆ, ಮಲ್ಟಿಪಲ್ ಹೆಂಡತಿರು ಅಥವಾ ಮಲ್ಟಿಪಲ್ ಅಫೇರ್ಸ್ ಅನ್ನೋದು ಇವಾಗ ಹೆಚ್ಚಾಗ್ಬಿಟ್ಟಿದೆ. ಬಟ್ ಮಲ್ಟಿಪಲ್ ಮದುವೆ ಅನ್ನೋದು ಈಗ ಕಡಿಮೆ ಆಗಿದೆ. ನೀವು ಈ ಜನ್ಮದಲ್ಲಿ ಪ್ಯೂರ್ ಆಗಿರಬಹುದು, ನೀವು ಈ ಜನ್ಮದಲ್ಲಿ ಲವ್ ಅಲ್ಲಿ ಜೆನ್ಯೂನ್ ಆಗಿರ್ಬೋದು, ನೀವು ನಿಮ್ಮ ಹೆಂಡತಿಗೋಸ್ಕರನೇ, ನಿಮ್ಮ ಹುಡುಗಿಗೋಸ್ಕರನೇ ಬದುಕಿರ್ಬೋದು. ಆದ್ರೆ ಹಿಂದಿನ ಜನ್ಮಗಳಲ್ಲಿ ನೀವೇನೇನೇನ್ ಮಾಡಿರ್ತೀರೋ, ನಿಮಗೋಸ್ಕರನೇ ಬದುಕಿರೋ ಅಂತ ನಿಮ್ಮ ಹೆಂಡತಿಯನ್ನ ಮನೇಲಿ ಬಿಟ್ಬಿಟ್ಟು, ಅಥವಾ ಆಕೆಗೆ ನೀನು ನನ್ನ ಮೊದಲನೇ ಹೆಂಡತಿ ಅನ್ನುವಂಥ ಕಾಣದಲ್ಲೇ ಇರೋ ಕಿರೀಟನ ಇಟ್ಬಿಟ್ಟು ಅವಳನ್ನ ಮಹಾರಾಣಿ ಮಾಡ್ಬಿಟ್ಟು, ಆಕೆಯ ಕಣ್ಣು ಮುಂದೆನೆ ನೀವು ಬೇರೆ ಬೇರೆ ಹೆಂಡತಿರ ಜೊತೆ ಬದುಕ್ತಾ ಇರೋದಾಗಿರಬಹುದು, ಬೇರೆ ಬೇರೆ ಅಫೇರ್ಗಳಿಟ್ಕೊಂಡು ನೀವು ರಾಸಲೀಲೆ ನಡೆಸಿರೋಂಥದ್ದಾಗಿರಬಹುದು. ನೀವು ಏನ್ ಕೊಟ್ಟಿದ್ದೀರಾ ಈ ಜನ್ಮದಲ್ಲಿ ನೀವು ಅದನ್ನೇ ಅನುಭವಿಸ್ತಾ ಇದ್ದೀರಾ. ಈ ಜನ್ಮದಲ್ಲಿ ನೀವು ಹೇಗಿದ್ದೀರಾ ಅನ್ನೋದಕ್ಕಿಂತ ಹಿಂದಿನ ಜನ್ಮದ ಕರ್ಮ ಫಲಗಳನ್ನ ನೀವು ಅನುಭವಿಸ್ತಾ ಇದ್ದೀರಾ ಅನ್ನೋದನ್ನು ಸಹ ತಿಳ್ಕೊಳ್ಬೇಕು. ಯಾಕೆಂದ್ರೆ ನಾವ್ ಏನ್ ಕೊಡ್ತೀವಿ ತಿರುಗ್ಸ್ ನಮ್ಗೆ ಅದೇ ಸಿಕ್ಕಿರತ್ತೆ. ಈವನ್ ನೀವು ಆ ರೀತಿ ಬೇರೆ ಹೆಣ್ಣಿನ ಜೊತೆ ಇದ್ದಾಗ ನಿಮ್ಮ ಹೆಂಡತಿ, ನಿಮಗೋಸ್ಕರ ಮಾತ್ರನೇ ಬದುಕ್ತಿದ್ದಂತ ಆ ಹೆಂಡತಿ
ಎಷ್ಟು ದಿನ ಎಷ್ಟು ರಾತ್ರಿಗಳು ಅವಳು ಕಣ್ಣೀರ್ ಹಾಕೊಂಡು ಮಲಗಿರಬಹುದು. ಆ ಕಣ್ಣೀರನ್ನ ನೀವು ಆಕೆ ಕೊಟ್ಟಿದ್ದು, ಈಗ ನೀವು ಹಾಕ್ತಾ ಇರೋ ಕಣ್ಣೀರದು. ಆಕೆ ಕೊಟ್ಟಂತ ಕಣ್ಣೀರು ನಿಮಗೆ ತಿರುಗಿಸಿ ವಾಪಸ್ ಸಿಕ್ಕಿದೆ. ನೀನ್ ಮಾಡ್ತೀಯ, ಹೆಣ್ಣಿಗೆ ಇನ್ನೊಂದು ರೋಷ ಜಾಸ್ತಿ. ಯಾಕೆಂದ್ರೆ ಹೆಣ್ಣು ಗಂಡನ ಅರ್ಧಾಂಗಿನೇ, ಆದ್ರೆ ಗಂಡನಿಂದನೇ ಕಲ್ತಿರೋದ್ರಿಂದ ಆಕೆ, ನೀವು ಸಿಂಗಲ್ ಅಂದ್ರೆ ಆಕೆ ನಿಮ್ಗೆ ಡಬ್ಬಲ್ ಆಗಿರ್ತಾಳೆ. ನೀವು ಪ್ಲಸ್ ಕೊಟ್ಟಿದ್ರೆ ನಿಮಗೆ ಪ್ಲಸ್ ಸಿಕ್ಕತ್ತೆ ಡಬ್ಬಲ್ ಆಗಿ, ನೀವು ಮೈನಸ್ ಕೊಟ್ಟಿದ್ರೆ ಮೈನಸ್ ಕೂಡ ಸಿಗುತ್ತೆ ಡಬ್ಬಲ್ ಆಗಿ. ಆದರೆ ಹೆಣ್ಣು ಯಾವಾಗ್ಲೂ ಕೂಡ ಇಲ್ಲಿ ದೇಹವಾಗಿ ಏನೇ ಮಾಡ್ತಾ ಇದ್ರು ಸಹ ಆಕೆ ನಿಜವಾಗ್ಲೂ ಪವಿತ್ರಳೇ ಆಗಿರ್ತಾಳೆ. ಅದು ಹೇಗೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಈಗ ತನ್ನ ಸಂಸಾರ ಹಾಳಾಗ್ತಿದೆ ಅಂತಂದಾಗ ಏನ್ ಮಾಡ್ತಾರೆ, ಕೆಲವು ಹಳೆ ಫಿಲಮ್ಗಳನ್ನ ನೋಡಿ, ಕೆಲವೊಂದು ಫಿಲಮ್ಗಳಲ್ಲಿ ಈ ಈ ಇದನ್ನೆಲ್ಲ ಮಾಡಿದ್ದಾರೆ. ತನ್ನ ಹುಡುಗ ಬೇರೆ ಹುಡುಗಿ ಹಿಂದೆ ಬಿದ್ದಿದ್ದಾಳೆ, ತನ್ನ ಗಂಡ ಬೇರೆ ಹೆಣ್ಣಿನ ಹಿಂದೆ ಬಿದ್ದಿದ್ದಾಳೆ ಅಂತಂದಾಗ ಹೀರೋಯಿನ್ ಅಥವಾ ಈ ತರ ಸ್ಟೋರಿಗಳು ತುಂಬಾ ಫಿಲಮ್ಗಳಿದೆ, ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ನನ್ಗೆ ಯಾವ್ದು ಜ್ಞಾಪಕ ಬರ್ತಾ ಇಲ್ಲ ಆಕ್ಚುಲಿ, ಬಟ್ ಈ ತರ ಸ್ಟೋರಿಗಳಿರೋ ಫಿಲಮ್ಗಳು ನಾನು ನೋಡಿದ್ದೀನಿ. ಆಗ ಆಕೆ ಏನ್ ಮಾಡ್ತಾಳೆ, ಆಕೆ ಕೂಡ ಬೇರೆ ಹುಡುಗನ ಜೊತೆ ಓಡಾಡೋದು, ತಿರ್ಗಾಡೋದು, ಬೇಕಂತ ಹುಡುಗನ್ಗೆ ಹೊಟ್ಟೆ ಉರ್ಸೋದು, ನೀನ್ ಮಾಡ್ದೆ ನಾನ್ ಮಾಡಲ್ವಾ, ನೀನ್ ಮಾಡಿದ್ದನ್ನೇ ನಾನು ಮಾಡಿ ತೋರಿಸ್ತೀನಿ ಅನ್ನೋ ಅಂತ ಪ್ಲಾನ್ ಗಂಡನಿಗೆ ಅಥವಾ ಆಕೆಯ ಹುಡುಗನ್ಗೆ ಹೊಟ್ಟೆ ಉರಿಸ್ಬಿಟ್ಟು ಜಲಸಿ ಫೀಲ್ ಮಾಡಿ ಮತ್ತೆ ತನ್ನ ಗಂಡ ಅಥವಾ ತನ್ನ ಹುಡುಗ ತನ್ನ ಹತ್ರ ಬರೋದಕ್ಕೋಸ್ಕರ ಆಕೆಗೆ ಗೊತ್ತಿರೋ ಅಂಥ ರೂಟ್ನಲ್ಲಿ ಆಕೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಒಂದು ಫಿಲಮಲ್ಲಿ ನೋಡಿದ್ದೆ, ಅದು ಕನ್ನಡದ್ದು ತುಂಬಾ ಹಳೆ ಫಿಲಮ್ಮು. ಅದರಲ್ಲಿ ಆಕೆ ತುಂಬಾನೇ ಧಾರ್ಮಿಕವಾಗಿ ಇರ್ತಾರೆ, ತುಂಬಾ ಪೂಜೆ ಪುನಸ್ಕಾರ ಅಂತ ಅನ್ಕೊಂಡು ತುಂಬಾ ಟಿಪಿಕಲ್ ಹೆಣ್ತರ. ಆದ್ರೆ ಆಕೆ ಗಂಡನ್ಗೆ ಹೆಂಡತಿ ಸ್ವಲ್ಪ ಮಾಡ್ರನ್ ಆಗಿರ್ಬೇಕು ಅದಿಷ್ಟ. ಸೊ ಅದಕ್ಕೋಸ್ಕರ ಆಕೆ ಏನ್ ಮಾಡ್ತಾಳೆ, ಮಾಡ್ರನ್ ಆಗಿ ಡ್ರೆಸ್ ಹಾಕೋದು, ಬೇರೆ ಹುಡುಗರ ಜೊತೆ ಮಾತಾಡೋದು ಎಲ್ಲ ಮಾಡ್ಬೇಕು ಅಂತ ಅನ್ಬಿಟ್ಟು ಆಕೆಯ ಫ್ರೆಂಡನ್ನೇ, ಒಂದು ಹುಡುಗಿನೇ ಆಕೆ ಫ್ರೆಂಡ್, ಅವಳಿಗೇನೆ ವಿಗ್ ಹಾಕ್ಸಿ ಹುಡುಗನ್ ತರ ಬಟ್ಟೆ ಎಲ್ಲ ಹಾಕಿಸ್ಬಿಟ್ಟು ಆಕೆ ಜೊತೆ ಸುತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಹುಡುಗಿ. ಅದು ಹೀರೋ ಹೀರೋಯಿನ್ ಅಲ್ಲ, ಒಂದು ಫಿಲಮ್ ಅಲ್ಲಿ ಒಂದು ಸುಮ್ನೆ ಸ್ಟೋರಿ ಇತ್ತದು. ಆಕೆಯ ಫ್ರೆಂಡ್ ಹುಡುಗಿ ಜೊತೆನೆ ಬೇಕಂತ ಸುತ್ತೋದಕ್ಕೆ ಮಾಡ್ರನ್ ಆಗಿ ಡ್ರೆಸ್ ಹಾಕೊಂಡು ಎಲ್ಲ ಸುತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಆತ ಗಂಡನ್ಗೆ ಹಂಗಿದ್ದಿದ್ದು ಹುಡುಗಿನ ನಾನೇ ಹಿಂಗ್ ಮಾಡ್ಬಿಟ್ಟು ಈಗ ಬೇರೆಯವ್ರ ಜೊತೆ ಸುತ್ತಂಗೆಲ್ಲ ಮಾಡ್ಬಿಟ್ಟೆ ಅಂತ ಅನ್ಬಿಟ್ಟು ಇದು ಮಚ್ ತಗೊಂಡು ಕಟ್ ಮಾಡೋದಕ್ಕೆ ಹೋಗ್ಬಿಡ್ತಾರೆ ಆ ಹುಡುಗಿನ. ಅವಾಗ ಇರು ಇರು ಅಂತ ಹೇಳ್ಬಿಟ್ಟು, ನೀನು ವಿಗ್ಗೆಲ್ಲ ತೆಗ್ಬಿಟ್ ಬಾ ಅಂತ ಹೇಳ್ಬಿಟ್ಟು ವಿಗ್ಗೆಲ್ಲ ಅವಾಗ ತೆಗ್ಬಿಟ್ಟು ಬಂದಾಗ, ನಾನು ಯಾವಾಗ್ಲೂ ನಿಮಗ್ ಮಾತ್ರನೇ ಸ್ವಂತ, ನಾನು ಯಾವತ್ತೂ ಹಂಗೆಲ್ಲ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡಿದಾಗ ಆತನು ಕೂಡ ಬುದ್ಧಿ ಕಲ್ತ್ಬಿಟ್ಟು ಹೆಂಡತಿ ಹೆಂಗಿದೆ ಹಂಗೆ ಸ್ವೀಕಾರ ಮಾಡ್ಬೇಕು, ಸುಮ್ನೆ ಇಲ್ದಿರೋ ಹುಚ್ಚಾಸೆಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಆತ ಕೂಡ ಸರಿ ಹೋಗ್ತಾರೆ. ಇಲ್ಲಿ ಕೂಡ ಅದೇ ಆಗಿರುವಂಥದ್ದು. ನೀವು ನಿಮ್ಮ ಹುಡುಗಿ ಬೇರೆಯವರನ್ನ ಮದುವೆ ಆಗಿದ್ದಾರೆ ಅಂತಂದ್ರೆ ನಿಮ್ಮದೇ ಅಂಶದ ಇನ್ನೊಂದು ಗಂಡ ಆಗಿರ್ತಾರೆ ಅವರಿಗೆ, ಅಥವಾ ನಿಮ್ಮ ಹುಡುಗಿ ಬೇರೆಯವ್ರ ಜೊತೆ ಅಫೇರ್ ಮಾಡ್ಕೊಂಡಿರ್ತಾರೆ ಅಂದ್ರೆ ದೇಹರೂಪಿಯಾಗಿ ಆತ ಗಂಡಸಾಗಿರಬಹುದು, ಆದರೆ ಆತ್ಮರೂಪಿಯಾಗಿ ಸೋಲ್ ವರ್ಲ್ಡ್ ಅಲ್ಲಿ ನಿಮ್ಮ ಹೆಂಡತಿಯ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರ್ತಾಳೆ ಆಕೆ. ಭೂಮಿ ಮೇಲೆ ಆತ ಗಂಡಿನ ದೇಹವನ್ನ ಇಟ್ಕೊಂಡಿರ್ತಾರೆ, ಆದ್ರೆ ಸೋಲ್ ವರ್ಲ್ಡ್ ಅಲ್ಲಿ ನಿಮ್ಮ ಒಂದು ಹೆಂಡತಿಯ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಆತ ಬಂದು ಜಲಸಿ ಫೀಲ್ ಮಾಡಿ ನಿಮ್ಮ ಹೆಣ್ಣನ್ನ ನೀವು ಸಂಪೂರ್ಣವಾಗಿ ಪಡ್ಕೊಳ್ಳೋದಕ್ಕೆ, ಆಧ್ಯಾತ್ಮವಾಗಿ ನೀವು ಬೆಳೆಯೋದಕ್ಕೆ, ನಿಮ್ಮ ಶಕ್ತಿಗಳನ್ನ ನೀವು ತಿಳ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ, ನಿಮಗೆ ಹೆಲ್ಪ್ ಮಾಡೋದಕ್ಕೆ ಅವ್ರುಗಳು ಬಂದಿರ್ತಾರೆ. ನಿಮ್ಮದೇ ಆತ್ಮದ ಬೇರೆ ಬೇರೆ ಅಂಶಗಳೇ ಆಗಿರ್ತಾರೆ ಅವರೆಲ್ಲಾನು ಕೂಡ. ನಿಮ್ಮ ಸೋಲ್ ಪರ್ಪಸ್ಗೆ ತಕ್ಕ ಹಾಗೆ, ನಿಮ್ಮ ಸೋಲ್ ಸ್ಕ್ರಿಪ್ಟ್ಗೆ ತಕ್ಕ ಹಾಗೆ ನೀವೇ ಎಲ್ಲವನ್ನ ಪ್ಲಾನ್ ಮಾಡ್ಕೊಂಡು ಅಲ್ಲಿ ಬಂದಿರ್ತೀರ. ಅದನ್ನೆಲ್ಲ ನೀವು ಮರ್ತು ಹೋಗ್ಬಿಟ್ಟಿರ್ತೀರ. ಅದಕ್ಕೋಸ್ಕರನೇ ಇಲ್ಲಿ ಬಂದು ಧ್ಯಾನ, ಪೂಜೆ ಪುನಸ್ಕಾರ, ಧ್ಯಾನ ಅನ್ನೋದನ್ನ ಮಾಡೋದ್ರಿಂದ, ಗುರುವಿನ ಮುಖಾಂತರ ಗೈಡೆನ್ಸ್ ಅನ್ನೋದನ್ನ ತಗೊಳ್ಳೋದ್ರಿಂದ, ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳೋದ್ರಿಂದ ಆ ಒಂದು ಇಲ್ಯೂಷನ್ ಟ್ರ್ಯಾಪ್ ಇಂದ ಹೊರಗೆ ಬಂದು ಎನರ್ಜಿ ಲೆವೆಲ್ಸ್ ಚೇಂಜ್ ಆಗ್ತಿದ್ದ ಹಾಗೇನೆ, ಈಗ ನಿಮ್ಮ ಹೆಂಡತಿಗೆ ನಿಮ್ಮ ಹುಡುಗಿಗೆ, ನಿಮ್ಮ ಟ್ವಿನ್ ಫ್ಲೇಮ್ಗೆ ಬೇರೆಯವ್ರ ಜೊತೆ ಮದುವೆ ಆಗಿದೆ ಅಂತ ಅನ್ಕೊಳ್ಳಿ. ನಿಮ್ಮದೇ ನೀವು ಲೈಟ್ ಎನರ್ಜಿ ಆಗಿರ್ತೀರಾ, ಅಂದ್ರೆ ತುಂಬಾ ಒಳ್ಳೆ ಫಾರ್ಮ್ ಅಲ್ಲಿ ಇರ್ತೀರಾ, ನೀವು ತುಂಬಾ ಒಳ್ಳೆ ವ್ಯಕ್ತಿ ಆಗಿರ್ತೀರಾ. ಆದರೆ ನಿಮ್ಮದೇ ಒಂದು ನೆಗೆಟಿವ್ ಫಾರ್ಮ್ ಜೊತೆ ಆಕೆಗೆ ಮದುವೆ ಆಗಿರುತ್ತೆ. ಆಕೆ ಲೈಟ್ ಫಾರ್ಮ್ ಆಗಿದ್ರೆ ಅವರ ಎನರ್ಜಿ ಕನೆಕ್ಟ್ ಆಗತ್ತೆ.
ನಿಮ್ಮದೇ ಡಾರ್ಕ್ ಫ್ರಾಮ್ ಆಗಿರೋದ್ರಿಂದ ಕಾರ್ಮಿಕ್ ಎನರ್ಜಿನಲ್ಲಿ ಇರ್ತಾರೆ. ನೀವೇ ಅವರ ಗಂಡನಾಗಿ ಕಾರ್ಮಿಕ್ ಪಾರ್ಟ್ನರ್ ಆಗಿ ನಿಮ್ಮ ಹೆಂಡತಿ ಜೊತೆನೂ ನೀವೇ ಸಂಸಾರ ಮಾಡ್ತಾ ಇರ್ತೀರ. ಇದು ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಮತ್ತೆ ರಿಪೀಟ್ ಮಾಡಿ ಕೇಳಿ. ನನಗೆ ಡೌನ್ಲೋಡ್ ಆಗ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ. ಇದು ಯಾವಾಗ ನೀವು ಸ್ಪಿರಿಚುಯಲಿ ಬೆಳೆಯೋದಕ್ಕೆ ನಾವು ಸ್ಟಾರ್ಟ್ ಆಗ್ತೀವಿ, ಯಾರ ಎನರ್ಜಿ, ಲೈಟ್ ಎನರ್ಜಿ ಜೊತೆ ಲೈಟ್ ಎನರ್ಜಿ, ಡಾರ್ಕ್ ಎನರ್ಜಿ ಜೊತೆ ಡಾರ್ಕ್ ಎನರ್ಜಿ, ಯಾರ ಎನರ್ಜಿ ಎಲ್ಲಿ ಮ್ಯಾಚ್ ಆಗುತ್ತೆ ಅವರ ಜೊತೆಯಲ್ಲಿ ಅವ್ರಿಗೆ ಸ್ವಂತ ಆಗ್ತಾರೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ. ಇದು ನಿಜವಾಗ್ಲೂ ನಿಮ್ಮ ಹೆಂಡತಿಯನ್ನ, ನಿಮ್ಮ ಹುಡುಗಿಯನ್ನ ಬೇರೆಯವ್ರಿಗೆ ಸ್ವಂತ ಮಾಡಿ ನಿಮ್ಮನ್ನ ಹೀಗೆಲ್ಲ ಹೊಟ್ಟೆ ಉರಿಸಿ ನಿಮ್ಮನ್ನ ಟ್ರ್ಯಾಪ್ ಮಾಡಿ ನಿಮ್ಮ ಹೆಂಡತಿ ಅಥವಾ ಹುಡುಗಿಗೆ ಬೇರೆಯವ್ರ ಜೊತೆ ಕೆಟ್ಟದಾಗಿ ಸಂಬಂಧ ಇದೆ ಅನ್ನುವಂಥ ಇಲ್ಯೂಷನ್ ನಿಮ್ಮ ಮೈಂಡ್ನಲ್ಲಿ ಕ್ರಿಯೇಟ್ ಮಾಡಿ ನಿಮ್ಮನ್ನ ಹಾಳು ಮಾಡಿ ನಿಮ್ಮನ್ನ ಹುಚ್ಚಿಡಿಸಿ ಮೂಲೆಗೆ ಹಾಕಬೇಕು ಅನ್ನೋಂಥದ್ದೇ ನೆಗೆಟಿವ್ ಎನರ್ಜಿಯ ಒಂದು ಆಟ ಆಗಿರುತ್ತೆ. ಈಗ ಎಷ್ಟು ಜನನ ನನ್ನ ಹುಡುಗಿ ಅಥವಾ ನನ್ನ ಹೆಂಡತಿ ಮೋಸ ಮಾಡ್ಬಿಟ್ಲು, ಅಫೇರ್ ಇಟ್ಕೊಂಡು ಇನ್ನೊಬ್ರ ಜೊತೆ ಏನೋ ಮಾಡ್ಬಿಟ್ಲು ಅಂತ ಎಷ್ಟು ಜನ ಹುಚ್ಚಿಡ್ದ್ಬಿಟ್ಟು ರೋಡಲ್ಲಿ ಅಲಿತಾ ಇರೋರನ್ನ ನಾನು ಸಹ ನೋಡಿದ್ದೀನಿ. ನಿಮ್ಮನ್ನ ಆ ರೀತಿಯಲ್ಲಿ ಹುಚ್ಚನ್ನ ಮಾಡಿ ಕೂಡಿಸ್ಬಿಟ್ಟು ನಿಮ್ಮ ಲೈಫನ್ನ ಹಾಳು ಮಾಡಬೇಕು ಅಂತಾನೆ ನೆಗೆಟಿವ್ ಎನರ್ಜಿಗಳು ನಿಮ್ಮನ್ನ ಟ್ರ್ಯಾಪ್ ಮಾಡ್ತಿದೆ. ಆ ಇಲ್ಯೂಷನ್ನ, ನೆಗೆಟಿವಿಟಿನ ಮೀರಿ ಯೋಚನೆ ಮಾಡಬೇಕು. ನನ್ನ ಹುಡುಗಿ, ನನ್ನ ಹೆಂಡತಿ ದೇಹವನ್ನ ಮೀರದಂತ ಆತ್ಮ, ಆಕೆ ಯಾವಾಗ್ಲೂ ಪವಿತ್ರ, ಆಕೆ ಯಾವಾಗ್ಲೂ ಕನ್ಯೆನೆ, ಆಕೆ ನನ್ನ ಜೊತೆ ಮಾತ್ರನೇ ಇರ್ತಾಳೆ, ನನಗೆ ಮಾತ್ರ ಸ್ವಂತವಾದಂತ ಹೆಣ್ಣು ಅನ್ನುವಂಥದ್ದು ನಿಮಗೆ ಆಗ ಅರ್ಥ ಆಗತ್ತೆ. ಈ ಎಲ್ಲಾ ಇಲ್ಯೂಷನ್ಗಳನ್ನ ಬಿಟ್ಟು, ಟ್ರ್ಯಾಪ್ಗಳನ್ನ ಬಿಟ್ಟು ಆಧ್ಯಾತ್ಮದಲ್ಲಿ ನೀವು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ನಿಮ್ಮ ಜೀವನ ಖಂಡಿತ ಬದಲಾಗತ್ತೆ. ಮೇ ಬಿ ಅವರನ್ನ ಬಿಟ್ಟು ನಿಮ್ಮನ್ನ ಬಂದು ಮದುವೆ ಆಗುವಂಥ ಚಾನ್ಸಸ್ ಕೂಡ ಇರಬಹುದು. ಇಲ್ಲಿ ಹೆಣ್ಣಿನ ಒಂದು ಡಿಸಿಷನ್ ಏನು, ಆಕೆಗೆ ನಿಮ್ಮ ಡಾರ್ಕ್ ಸೆಲ್ಫ್ ಜೊತೆ ಇರಬೇಕಾ, ನಿಮ್ಮ ಜೊತೆ ಬರಬೇಕಾ ಅನ್ನೋದು ಕೂಡ ಆಕೆಯ ನಿರ್ಧಾರದ ಮೇಲೆ ನಿರ್ಧಾರ ಆಗಿರುತ್ತೆ, ಆಕೆ ಯಾರ ಜೊತೆ ಇರಬೇಕು ಅನ್ನೋಂಥದ್ದು. ಯಾಕೆಂದ್ರೆ ಹೆಣ್ಣಿನ ಮನಸ್ಸು ತುಂಬಾ ಸಾಫ್ಟ್. ನೀವು ಲೈಟ್ ಸೆಲ್ಫ್ ಇದ್ದೀರಾ, ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತಂದಾಗ ಡಾರ್ಕ್ ಸೆಲ್ಫ್ ಆದ್ರೂ ಇಷ್ಟು ದಿನ ನಾನು ಆತನ ಜೊತೆ ಇದ್ದೀನಿ, ನನ್ನ ಗಂಡನದೇ ಇನ್ನೊಂದು ಅಂಶ, ಆತನನ್ನ ನಾನು ಬಿಟ್ಟು ಹೇಗೆ ಬರ್ಲಿ, ಸ್ವಾರ್ಥ ಆಗತ್ತೆ ಅನ್ನುವಂಥ ಹೆಣ್ಣಿನ ಒಂದು ತ್ಯಾಗ, ಪ್ರೀತಿ, ಕರುಣೆಯ ಅಂಶದಲ್ಲಿ ಇರ್ತಾರೆ. ಅದಕ್ಕೆ ಇಬ್ರು ಕೂಡ ಯಾವಾಗ ಆಧ್ಯಾತ್ಮದಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಗ ನಿಮ್ಮ ಹೆಂಡತಿಯದೇ ಇನ್ನೊಂದು ಅಂಶ, ಅಂದ್ರೆ ನೀವು 2 ಭಾಗದಲ್ಲ 4 ಭಾಗದಲ್ಲಿ ಬಂದಿರ್ತೀರಾ. ನಿಮಗೆ ರಿಯಲಿ ನಿಮ್ಮ ಟ್ವಿನ್ ಜೊತೆ ಮದುವೆ ಆಗಬೇಕು ಈ ಜನ್ಮದಲ್ಲಿ ಅನ್ನುವಂಥದ್ದಿದ್ರೆ, ಅದಕ್ಕೆ ಆಧ್ಯಾತ್ಮದ ದಾರಿಯಲ್ಲಿ ನೀವು ನಡೆದಾಗ ನಿಮ್ಮದೇ ಹೆಂಡತಿಯ 2 ಅಂಶ, ನಿಮ್ಮದೇ 2 ಅಂಶದ ಜೊತೆ ಮದುವೆ ಆಗುತ್ತೆ. ಯಾರ ಎನರ್ಜಿ ಯಾರ ಜೊತೆ ಮ್ಯಾಚ್ ಆಗತ್ತೆ ಅವರ ಜೊತೆಯಲ್ಲಿ ಮದುವೆ ಆಗುತ್ತೆ ಫೈನಲಿ. ನನಗೆ ಈ ಸ್ಟೋರಿ ಗೊತ್ತಾಗಿ ತುಂಬಾನೇ ತಿಂಗಳುಗಳಾಗೋಯ್ತು, ಆದ್ರೂ ನಾನು ಇದನ್ನ ಹೇಳಲಿಲ್ಲ. ಬಿಕಾಸ್ ಪ್ರತಿಯೊಂದು ಹೇಳೋದಕ್ಕೆ ಅದರದೇ ಆದಂಥ ಟೈಮ್ ಬರಬೇಕು, ಕೇಳೋದಕ್ಕೂ ಸಹ ಕೇಳೋರು ಸಿದ್ಧವಾಗಿರ್ಬೇಕು. ಅದು ಕೂಡ ಆಧ್ಯಾತ್ಮದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲ ಅಂದ್ರೆ ಗುರುವಿಗೆ ಗೊತ್ತಾಗುವಂತ ಸತ್ಯಗಳು ಹೊರಗೆ ಬರುವಂತ ಟೈಮ್ ಬಂದಿಲ್ಲ ಅಂತಂದಾಗ ಆ ಸತ್ಯಗಳು ಹೊರಗಡೆ ಬರೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಗುರು ಯಾರು ತಿಳ್ಕೊಂಡು ಅವರ ಜೊತೆ ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿ, ಅದರಿಂದ ನಿಮ್ಮ ಪ್ರಾಕ್ಟೀಸ್ ಅನ್ನೋದು, ನಿಮ್ಮ ಎನರ್ಜಿ ಲೆವೆಲ್ಸ್ ಅನ್ನೋದು ತುಂಬಾ ಹೈ ಆಗಿ ನೀವು ಇಲ್ಯೂಷನ್ ಇಂದ ಹೊರಗೆ ಬಂದು ನೀವು ಏನ್ ಅನ್ಕೊಂಡಿದ್ದೀರಾ ಅದನ್ನ ಸಾಧಿಸೋದಕ್ಕೆ, ನಿಮ್ಮ ಹೆಣ್ಣು ಅಥವಾ ನಿಮ್ಮ ಗಂಡನ ಸ್ವಂತ ಮಾಡ್ಕೊಳ್ಳೋದಕ್ಕೆ ಕೂಡ ನಿಮಗೆ ಹೆಲ್ಪ್ ಆಗತ್ತೆ. ಮೊನ್ನೆ ನನ್ನ ಫ್ರೆಂಡ್ ಕಾಲ್ ಮಾಡ್ಬಿಟ್ಟು ನಾನು ಗುರುನ ಹುಡುಕ್ಬೇಕು ಅಂತ ಅಂದ್ಲು. ಆಮೇಲೆ ಗುರುನ್ ಹುಡ್ಕೊಂಡು ನಾನು ಹಿಮಾಲಯಕ್ಕೆ ಯಾರಾದ್ರೂ ತಪಸ್ವಿಗಳ ಹತ್ರ ಹೋಗ್ಬಿಡ್ತೀನಿ ಅಂತೆಲ್ಲ ಅವಳು ಇದನ್ನೆಲ್ಲ ಕಳಿಸ್ಬಿಟ್ಟು ನನಗೆ ಆ ಥರ ತಪಸ್ಗಳಿರೋ ರೀಲ್ಸನ್ನೆಲ್ಲ ಕಳಿಸ್ಬಿಟ್ಟು ಇದು ಮಾಡ್ತಾ ಇದ್ಲು. ನಿನ್ನ ತಲೆ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ, ಇರು ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಮೆಸೇಜ್ ರಿಪ್ಲೈ ಮಾಡಿದೆ ನಾನು. ನಾನು ಕೂಡ ಗುರುನ ಹುಡುಕ್ಬೇಕಾದ್ರೆ ಗುರುಗಳ ಅಂದ್ರೆ ಈ ತರ ಅಗೋರಿ ಬಾಬಾಗಳು, ಹಿಮಾಲಯದಲ್ಲಿ ತಪಸ್ ಮಾಡೋರು, ಆ ಥರ ಇರ್ತಾರೆ ಗುರುಗಳು ಅಂತ ಅನ್ಕೊಂಡಿದ್ದೆ. ಆದ್ರೆ ನೋ, ಅವ್ರುಗಳು ಕೂಡ ನಮ್ಮ ಥರನೇ ನಾರ್ಮಲ್ ಬಟ್ಟೆ ಹಾಕೊಂಡ್ರು, ನಮ್ಮ ಮೇಡಮ್ ಮಾಡ್ರನ್ ಆಗೇ ಇದ್ದಾರೆ. ಬಟ್ ಆಕೆಯ ಜ್ಞಾನ ಅನ್ನೋದನ್ನ ನಾನು ಕ್ಲಾಸಸ್ ಅಟೆಂಡ್ ಮಾಡ್ತಾ ಮಾಡ್ತಾ ನನ್ನೊಳಗೆ ನಾನು ಬೆಳೀತಾ ಇರೋ ರೀತಿ ನೋಡಿದಾಗ ಗುರು ಅನ್ನೋಂಥವ್ರು ನಮ್ಗೆಲ್ಲ ಹಿಮಾಲಯದಲ್ಲೋ ಇನ್ನೊಂದು ಅಗೋರಿ ಬಾಬಾಗಳನ್ನೋ ಹುಡ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ.
ನಮ್ಮ ಗುರುಗಳು ಕೂಡ ನಮ್ಮ ಥರನೇ ಮಾಡರ್ನ್ ಆಗಿ ಸಂಸಾರದಲ್ಲೇ ಇರ್ತಾರೆ ಅನ್ನೋವಂಥದ್ದು ನನಗೂ ಕೂಡ ಅರ್ಥ ಆಯಿತು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ, ಗುರುನ ಹೇಗೆ ತಿಳ್ಕೊಳ್ಬೇಕು ಅನ್ನೋವಂಥದ್ದನ್ನು ಕೂಡ. ಆ ವಿಡಿಯೋಗಾಗಿ ವೇಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸಂಜೆ 7 ಗಂಟೆಗೆ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ಯು ಆರ್ ಆಲ್ ಬಾರ್ನ್ ಫಾರ್ ಅ ರೀಸನ್. ಬಾಯ್, ಐ ಲವ್ ಯು ಆಲ್.